ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಒಬ್ಬ ಇದ್ದಾನೆ ಲೈ, ತಮಿಳ್ನಾಡು ತಗಡು. ಅವನ ಹೆಸರು ರಂಜನ್ ಅಂತ. ಅವನ್ನ ತಮಿಳ್ನಾಡು ತಗಡು ಅಂತ ನಾನು ಕರಿತೀನಿ. ಯಾಕೆ ಅವನ್ನ ತಮಿಳ್ನಾಡು ತಗಡು ರಂಜನ್ ಅಂತ ನಾನು ಕರಿತೀನಿ ಅಂತಂದರೆ, ಇವನು ಮಾಡಿರೋ ಕೆಲಸ ಇದೆಯಲ್ಲ, ಮಾಡಿರೋ ಕೆಲಸ ನಿಜವಾಗ್ಲೂ ಹಾಗಿದೆ. ಈತ BCom ಪದವೀಧರ. BComನ್ನು ಮುಗಿಸ್ಬಿಟ್ಟು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಕೂತಿರುವಂತಹ ವ್ಯಕ್ತಿ. ಏನು ಕೆಲಸ? ಮನೆ ಕೆಲಸ ಏನೂ ಮಾಡ್ತಾ ಇಲ್ಲ, ಹೊರಗಡೆಗೂ ಕೂಡ ಎಲ್ಲೂ ಕೆಲಸಕ್ಕೆ ಹೋಗ್ತಾ ಇಲ್ಲ. ಈತ ಮನೆಯಲ್ಲೇ ಇರುವಂತಹ ವ್ಯಕ್ತಿ. BComನ್ನು ಮುಗಿಸಿ ಯಾವುದೇ ಕೆಲಸ ಸಿಗದೆ ಮನೆಯಲ್ಲೇ ಇರುವಂತಹ ವ್ಯಕ್ತಿ. ಇವನ ಕೆಲಸ ಏನಪ್ಪ ಅಂತಂದರೆ, ಪ್ರತಿನಿತ್ಯ ಮನೆಯಿಂದ ಎದ್ದು ಹೊರಗಡೆ ಬರೋದು, ಮನೆ ಅಕ್ಕಪಕ್ಕ ಇರುವಂತಹ ಮಕ್ಕಳನ್ನು ಟಾರ್ಗೆಟ್ ಮಾಡೋದು. ಚಿಕ್ಕ ಪುಟ್ಟ ಮಕ್ಕಳು ಅವನ ಮನೆ ಮುಂದಗಡೆ ಅಥವಾ ಆ ರಸ್ತೆಯಲ್ಲಿ ಆಟ ಆಡ್ತಾ ಇದ್ದರೆ ಅವ್ರಿಗೆ ಹೋಗ್ಬಿಟ್ಟು ತಲೆ ಮೇಲೆ ಹೊಡೆಯೋದು, ಜಾಡ್ಸ್ ಒದೆಯೋದು, ಬೈಕಲ್ಲಿ ಹೋಗಬೇಕಾದ್ರೆ ಬೈಕ್ ತಗೊಂಬಂದು ಗುದ್ದೋದು, ಅವ್ರನ್ನ ಬೀಳ್ಸೋದು. ಈ ರೀತಿ ಮಕ್ಕಳಿಗೆ ಟಾರ್ಚರ್ ಕೊಡೋದೇ ಈ BCom ಪದವೀಧರ ತಮಿಳುನಾಡು ತಗಡು ರಂಜನ್ನ ಕೆಲಸ. ನಾನು ಈಗ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಮೊದಲು ಈ ವಿಡಿಯೋ ನೋಡ್ಕೊಂಬನ್ನಿ. ಈ ವಿಡಿಯೋ ಏನು ನೋಡಿದ್ರಿ, ಈ ವಿಡಿಯೋ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಪಾಪಿ ಹಿಂದೆಯಿಂದ ಆ ಮಗುನ ಮಗು ಅನ್ಕೊಂಡೋ ಫುಟ್ಬಾಲ್ ಅನ್ಕೊಂಡೋ ಗೊತ್ತಿಲ್ಲ, ಎಷ್ಟು ಫೋರ್ಸ್ ಆಗಿ ಓಡ್ ಬಂದು ಪಕ್ಕದಲ್ಲೇ, ಮೋಸ್ಟ್ಲಿ ಅವ್ರ ತಾಯಿ ಅನ್ಸುತ್ತೆ, ಅವ್ರ ಪೇರೆಂಟ್ ಅನ್ಸುತ್ತೆ, ಅವ್ರ ಪೇರೆಂಟ್ಸ್ ಇದ್ರೂ ಕೂಡ ಭಯ ಇಲ್ಲದೆ, ಸ್ವಲ್ಪ ಕೂಡ ಭಯ ಇಲ್ಲದೆ ಅಷ್ಟು ಜೋರಾಗಿ ಒದ್ದು ಅವನು ಪಾಡಿಗೆ ಅವನು ಏನು ಗೊತ್ತಿಲ್ಲದೇ ಇರೋ ಒಂಥರ ಹೋಗ್ತಾನೆ. ಇದು ಪಕ್ಕದಲ್ಲೇ ಇದ್ದಂತಹ ಅವರ ಪೇರೆಂಟ್ಗೆ ಗೊತ್ತಾಗೋದಿಲ್ಲ. ಆದರೆ ಆಪೋಸಿಟ್ನಲ್ಲಿ ಬಂದಂತಹ ಒಬ್ಬ ಬೈಕ್ ಸವಾರ ಆ ಪೇರೆಂಟ್ಗೆ ಹೇಳ್ತಾನೆ, ಅಂದರೆ ಆ ಲೇಡಿಗೆ ಹೇಳ್ತಾನೆ, ಆತನೇ ಒದ್ದು ಹೋಗ್ತಾ ಇದ್ದಾನೆ, ಅದಕ್ಕೆ ನಿಮ್ಮ ಮಗ ಬಿದ್ದಿದ್ದು ಅಂತ. ಅದಾದ ಮೇಲೆ ಆ ಮಹಿಳೆಯ ಕಾನ್ಸಂಟ್ರೇಷನ್ ಈ ತಮಿಳುನಾಡಿನ ತಗಡು ಮೇಲೆ ಹೋಗುತ್ತೆ, ಅಂದರೆ ಈ ರಂಜನ್ ಮೇಲೆ ಹೋಗುತ್ತೆ. ಸೊ ಏನು ಮಾಡ್ತಾನೆ ಈ ರಂಜನ್ನು? ಬರ್ತಾನೆ, ಒದಿತಾನೆ, ಅವನ ಪಾಡಿಗೆ ಅವನು ಹೋಗ್ತಾನೆ. ಇವನು ಇದೇ ತರಹದ ಈ ರೀತಿಯ ಕೆಲಸವನ್ನು ಮಾಡಿದ್ದು ಇದೇ ಮೊದಲ ಅಂತ ನೋಡಿದ್ರೆ ಇದೇ ಮೊದಲಲ್ಲ. ಆದರೆ ನಿನ್ನೆ ಆದಂತಹ ಈ ದೃಶ್ಯ ಏನಿದೆ CCTVಯಲ್ಲಿ ಸೆರೆಯಾಗಿತ್ತು. ತ್ಯಾಗರಾಜ ನಗರದಲ್ಲಿ ದೀಪಿಕಾ ಜೈನ್ ಅನ್ನೋರು ವಾಸ ಮಾಡ್ತಾ ಇದ್ದಾರೆ. ಆ ದೀಪಿಕಾ ಜೈನ್ ಅನ್ನೋರ ಮಗುಗೆ ಈ ರೀತಿ ಇವನು ಒದ್ದಿದ್ದು. ಅದೃಷ್ಟವಶಾತ್ ಮಗುಗೇನೂ ಆಗಿಲ್ಲ, ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಅವನು ಒದ್ದ ಫೋರ್ಸ್ಗೆ ಏನಾದರೂ ಆ ಮಗು ಕೆಳಗಡೆ ಬಿತ್ತಲ್ಲ, ತಲೆಗೆ ಬೀಳಬೇಕಾಗಿರೋ ಜಾಗಕ್ಕೆ ಅಥವಾ ಬೀಳಬಾರ್ದಿರೋ ಜಾಗಕ್ಕೆ ಸರಿಯಾಗಿ ಪೆಟ್ಟೇನಾದರೂ ಬಿದ್ದಿದ್ರೆ ನಿಜವಾಗ್ಲೂ ಆ ಮಗುವಿನ ಪ್ರಾಣಕ್ಕೆ ಅಪಾಯ ಖಂಡಿತವಾಗ್ಲೂ ಆಗ್ತಾ ಇತ್ತು. ಆದರೆ ದೇವರ ದಯದಿಂದ ಆ ರೀತಿ ಯಾವುದೇ ರೀತಿಯ ದೊಡ್ಡ ಇಂಜುರಿಗಳು ಆ ಮಗುಗಾಗಿಲ್ಲ. ಆ ಮಗು ಆಯಸ್ ಗಟ್ಟಿ ಇತ್ತು ಅಂತ ಅನ್ಸುತ್ತೆ, ಹಾಗಾಗಿ ಮಗು ಬದುಕಿಕೊಂಡಿದೆ. ಆ ಮಗು ಬಗ್ಗಿದ್ದಂಥ ಸಂದರ್ಭದಲ್ಲಿ ಈತ ಬಂದು ಒದೆಯೋದು, ತಲೆ ಡೈರೆಕ್ಟಾಗಿ ನೆಲಕ್ಕೆ ಬೀಳುತ್ತೆ, ಆದರೂ ಸಹ ಆ ಮಗು ಬಚಾವಾಗಿದೆ. ಸೊ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ CCTV ಫುಟೇಜನ್ನೆಲ್ಲ ಚೆಕ್ ಮಾಡಿದ ನಂತರ ಆತ ಮಾಡಿದಂತಹ ಕೃತ್ಯ ಗೊತ್ತಾಗುತ್ತೆ. ಕೃತ್ಯ ಗೊತ್ತಾದ ಮೇಲೆ ಅವರ ತಾಯಿ, ಅಂದರೆ ಆ ಮಗುವಿನ ತಾಯಿ ದೀಪಿಕಾ ಜೈನ್ ಏನಿದ್ದಾರೆ, ಅವರು ಬನಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟನ್ನು ಆಧರಿಸಿ ಈ ತಮಿಳುನಾಡಿನ ತಗಡು ರಂಜನ್ ಏನಿದ್ದಾನೆ, ಇವನನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರೆಸುವ ಮೂಲಕ ಅವನನ್ನು ಒಂದಷ್ಟು ವಿಚಾರಣೆಯನ್ನು ನಡೆಸಿ ಆತನಿಗೆ ಸ್ಟೇಷನ್ ಬೇಲನ್ನು ಕೊಟ್ಟು ವಾಪಸ್ ಕಳಿಸ್ತಾರೆ. ಸೊ ಈ ಒಂದು ವಿಷಯ ಇದೀಗ ಸಾರ್ವಜನಿಕರಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ಟೀಕೆಗೆ ಗುರಿ ಆಗ್ತಾ ಇದೆ. ಆ ಮಗುಗೆ ಅಷ್ಟು ಜೋರಾಗಿ ಒದ್ದಿದ್ದಾನೆ, ಆ ಮಗು ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಗತಿ? ಇಂತಹ ವಿಕೃತ ಮನಸ್ಸಿರುವಂತಹ ವ್ಯಕ್ತಿಯನ್ನ ಈತ ಮಾಡಿರೋದು ಈ ತರಹದ ಕೆಲಸವನ್ನ ಇದೇ ಮೊದಲಲ್ಲ. ಆ ಬೀದಿಯಲ್ಲಿ ಆಟವಾಡುವಂತಹ ಓಡಾಡುವಂತಹ ಮಕ್ಕಳಿಗೆ ಎಲ್ರಿಗೂ ಸಹ ಇವನು ಇದೇ ತರ ಟಾರ್ಚರ್ನ ಕೊಡ್ತಾನೆ. ಹಿಂಗಿದ್ರು ಸಹ, ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ರು ಸಹ, ಆತನ ಮೇಲೆ ಕಂಪ್ಲೇಂಟ್ ಆಗಿದ್ರು ಸಹ ಸ್ಟೇಷನ್ ಬೇಲನ್ನ ಕೊಟ್ಬಿಟ್ಟು ಆತನನ್ನ ಪೊಲೀಸರು ಬಿಟ್ಟು ಕಳಿಸಿದ್ದು ಎಷ್ಟು ಸರಿ ಎನ್ನುವ ನಿಟ್ಟಿನಲ್ಲಿ ಇದೀಗ ಚರ್ಚೆಗಳು ಹಾಗೂ ಟೀಕೆಗಳು ಆರಂಭ ಆಗಿದೆ. ಆದರೆ ಈ ವಿಚಾರದಲ್ಲಿ ಪೊಲೀಸರನ್ನ ಬೈಬೇಕು ಅಥವಾ ಬೈಬಾರ್ದು ಅನ್ನೋದನ್ನ ಈ ವಿಡಿಯೋ ಮುಗಿದಾದ ಮೇಲೆ ನೀವು ಡಿಸೈಡ್ ಮಾಡಿ. ಪೊಲೀಸರು ಹೀಗೆ ಮಾಡಿದ್ದು ಅಂದರೆ ಆತ ಆ ಮಗುವಿನ ಮೇಲೆ ಅಷ್ಟೊಂದು ಕ್ರೌರ್ಯವನ್ನ ತೋರಿಸಿದ್ರು ಸಹ ಪೊಲೀಸ್ ಸ್ಟೇಷನ್ನಲ್ಲಿ ಸ್ಟೇಷನ್ ಬೇಲನ್ನ ಕೊಟ್ಟು ಬಿಟ್ಟು ಕಳಿಸಿದ್ದು ಯಾಕೆ? ಸೊ ಈ ರೀತಿಯ ಪ್ರಶ್ನೆಗೆ ಇದೀಗ ಪೊಲೀಸರು ಸಹ ಉತ್ತರವನ್ನ ಕೊಟ್ಟಿದ್ದಾರೆ.
ಅಂದರೆ ಸಾರ್ವಜನಿಕರಿಂದ ತೀವ್ರವಾದಂತಹ ಒಂದು ಆಕ್ಷೇಪಣೆ ಬಂದ ಕಾರಣಕ್ಕಾಗಿ ಪೊಲೀಸರಿಂದ ಸಹ ಒಂದು ಅಂದರೆ ಇನ್ವೆಸ್ಟಿಗೇಷನನ್ನು ಮಾಡಿದ ಮೇಲೆ ಅವರಿಗೆ ತಿಳಿದಂತಹ ಒಂದಷ್ಟು ವಿಚಾರಗಳನ್ನು ಸಹ ಪೊಲೀಸರು ತಿಳಿಸಿದ್ದಾರೆ. ಏನಪ್ಪ ಅಂತಂದರೆ ಈ ರೀತಿ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಇವನನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಕೂರಿಸಿಕೊಂಡು ಈತನನ್ನು ವಿಚಾರಣೆ ಮಾಡುವಾಗ ಈತನಿಂದ ಹಾಗೂ ಈತನ ಪೋಷಕರಿಂದ ಬಂದಂತಹ ಒಂದು ಉತ್ತರ ಏನಪ್ಪ ಆ ಒಂದು ಉತ್ತರ ಅಂದರೆ 3 ತಿಂಗಳ ಹಿಂದೆ ಈತ ಬೈಕ್ನಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಇವನ ತಲೆಗೆ ಏಟಾಗಿತ್ತಂತೆ. ತಲೆಗೆ ಏಟಾದ ದಿನದಿಂದ ಅವನ ಅಕ್ಕಪಕ್ಕದ ಮನೆಯಲ್ಲಿ ಯಾವೆಲ್ಲ ಮಕ್ಕಳುಗಳಿದ್ದಾರೆ ಆ ಮಕ್ಕಳ ವಾಯ್ಸನ್ನು ಕೇಳಿದ್ರೇನೆ ಇವನಿಗೆ ಕಿರಿಕಿರಿ ಆಗುತ್ತಂತೆ. ಸೊ ಈ ರೀತಿ ಮಕ್ಕಳ ವಾಯ್ಸನ್ನು ಕೇಳಿ ಕಿರಿಕಿರಿ ಆಗೋ ಕಾರಣಕ್ಕೇನೆ ಇವನು ಮಕ್ಕಳಿಗೆ ಈ ರೀತಿ ಮಾಡ್ತಾನೆ ಎನ್ನುವ ಒಂದು ಸಮಜಾಯಿಷಿಯ ಸ್ಟೇಟ್ಮೆಂಟನ್ನು ಈತ ಹಾಗೂ ಈತನ ಪೋಷಕರು ಇಬ್ಬರು ಕೂಡ ಕೊಟ್ಟಿರೋದ್ರಿಂದ ಜಸ್ಟ್ ಬಿಕಾಸ್ ಆಫ್ ಮೆಡಿಕಲ್ ರೀಸನ್ಸ್ ಆತನನ್ನು ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಹಾಗಂತ ಪೊಲೀಸರು ಆತನನ್ನು ಬೇಕಾಬಿಟ್ಟಿ ಓಡಾಡೋದಕ್ಕೆ ಬಿಟ್ಟಿಲ್ಲ. ಆತ ಹೇಳ್ತಿರೋದು ನಿಜಾನೂ ಆಗಿರ್ಬೋದು, ಸುಳ್ಳು ಕೂಡ ಆಗಿರ್ಬೋದು. ಹೀಗಾಗಿ ಒಂದು ಮೆಡಿಕಲ್ ರಿಪೋರ್ಟನ್ನು ತೆಗೆದುಕೊಂಡು ಅಥವಾ ಈ ಒಂದು ವಿಚಾರದ ಸಲುವಾಗಿ ಈ ತಮಿಳುನಾಡಿನ ತಗಡು ಏನಿದ್ದಾನೆ ಈ ತಗಡು ಯಾವ ವೈದ್ಯರ ಬಳಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾನೆ ಎನ್ನುವ ವಿಚಾರದಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನನ್ನು ನಡೆಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲೇನೆ ಸ್ಟೇಷನ್ ಬೇಲ್ ಕೊಟ್ಟು ಅವನನ್ನು ಸದ್ಯಕ್ಕೆ ಬಿಟ್ಟು ಕಳಿಸಿದ್ದಾರೆ. ಇದೆಲ್ಲ ಆದ ನಂತರ ಆತನನ್ನು ಅವನ ಪೋಷಕರು ತಮಿಳುನಾಡಿನಲ್ಲಿರುವಂತಹ ಅವರ ಸೋದರ ಸಂಬಂಧಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಈತ ಈ ವಿಚಾರವಾಗಿ ಅಂದರೆ ಏನು ತಲೆಗೆ ಪೆಟ್ಟು ಬಿದ್ದಿದೆ, ಬೈಕಿಂದ ಬಿದ್ದು ತಮಿಳುನಾಡಿನಲ್ಲೇ ಒಬ್ಬ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಸೊ ಬೆಂಗಳೂರಿನಿಂದ ಬನಶಂಕರಿಯ ಪೊಲೀಸರು ಸಹ ತಮಿಳುನಾಡಿಗೆ ಹೋಗಿದ್ದಾರೆ. ಅಲ್ಲಿ ಆ ಡಾಕ್ಟರನ್ನು ಮಾತನಾಡಿಸಿ ಈತನಿಗೆ ಯಾವ ರೀತಿ ತೊಂದರೆ ಇದೆ, ಯಾವ ರೀತಿ ಕಾಯಿಲೆ ಇದೆ, ಮಾನಸಿಕವಾಗಿ ಇವನೇನಾದ್ರು ಅಸ್ವಸ್ಥಾನ, ಇವನೇನಾದರೂ ಹುಚ್ಚಾನ ಅಂತ ತಿಳ್ಕೊಂಡ ನಂತರ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಈ ಪ್ರಕರಣ ಏನು ನಿನ್ನೆ ತ್ಯಾಗರಾಜನಗರದಲ್ಲಿ ಆ ಮಗುವಿಗೆ ಕಾಲಿನಿಂದ ಹಿಂದಿನಿಂದ ಬಂದು ಜಾಡಿಸಿ ಒದ್ದಂತಹ ಪ್ರಕರಣ ಬೆಳಕಿಗೆ ಬಂದ ಮೇಲೆ ಆತನ ಮೇಲೆ ಪ್ರತ್ಯೇಕವಾದಂತಹ ಮತ್ತೊಂದು 3 FIRಗಳು ಸಹ ದಾಖಲಾಗಿದೆ. ಕಂಪ್ಲೇಂಟ್ ಬಂದಿರುವ ಕಾರಣಕ್ಕೆ 3 FIR ದಾಖಲಾಗಿದೆ. ಸೊ ಈ ಕಾರಣಕ್ಕಾಗಿ ವೈದ್ಯರ ಬಳಿ ಆತನ ಮೆಂಟಲ್ ಸ್ಟೇಟಸ್ನ ಒಂದು ರಿಪೋರ್ಟನ್ನು ತೆಗೆದುಕೊಂಡ ಬಳಿಕ ಪೊಲೀಸರು ಅವನನ್ನು ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಪೊಲೀಸರು ಡಿಸೈಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಪ್ರತ್ಯೇಕವಾಗಿ 3 FIR ಆಗಿದೆ. ತಲೆಗೆ ಹೊಡೆತ ಬಿದ್ದಿದ್ದಂತೆ ಮಕ್ಕಳ ವಾಯ್ಸ್ ಕೇಳಿದ್ರೇನೆ ಇವನಿಗೆ ಕಿರಿಕಿರಿ ಅದು ಯಾಕೆ ಬರೀ ಮಕ್ಕಳ ವಾಯ್ಸ್ನ ಕೇಳಿದ್ರೆ ಕಿರಿಕಿರಿ ಆಗಬೇಕು? ಅವ್ರ ಮನೇಲಿ ಇಡ್ತಾರಲ್ಲ ಜನ, ಅವ್ನ ವಾಯ್ಸ್ನ ಅವ್ನು ಕೇಳ್ಕೊಂಡೆ ಕಿರಿಕಿರಿ ಆಗ ಅವ್ನ ತಲೆ ಮೇಲೆ ಅವನೇ ಹೊಡ್ಕೊಳ್ಳೋದಪ್ಪ. ಮನೇಲಿ ಮಾತಾಡ್ತಾರಲ್ಲ, ಟಿವಿ ನೋಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾನೆ, ಮೊಬೈಲಲ್ಲಿ ಬರೋ ವಾಯ್ಸಿಂದ ಕಿರಿಕಿರಿ ಆಗಲ್ವಾ? ಮನೇಲಿ ಅಪ್ಪ ಅಮ್ಮ ಮಾತಾಡಲ್ವಾ, ಅವ್ರ ವಾಯ್ಸಿಂದ ಕಿರಿಕಿರಿ ಆಗಲ್ವಾ? ಅಂದರೆ ಇವನನ್ನು ಯಾವುದಾದ್ರು ಬೇರೆ ಗ್ರಹಕ್ಕೆ ಕಳಿಸ್ಬಿಟ್ರೆ ಬೆಸ್ಟ್ ನನ್ನ ಪ್ರಕಾರ. ಮನುಷ್ಯರ ವಾಯ್ಸ್ ಕೇಳಿದ್ರೆ ಕಿರಿಕಿರಿ ಆಗುತ್ತೆ ಅಂತಂದರೆ ಇವನು ಇಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ. ಇಲ್ಲಿದ್ದರೆ ಈ ತರಹದ ಘಟನೆಗಳು ಮರುಕಳಿಸುತ್ತೆ. ಈ ತರಹದ ಘಟನೆಗಳು ಮರುಕಳಿಸಿ ಯಾರಿಗಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈತನನ್ನು ಒಂದು ಹುಚ್ಚು ಹಿಡಿದಿರುವ ಬೀದಿ ನಾಯಿಗೆ ಸಾರ್ವಜನಿಕರು ಏನು ಮಾಡ್ಬೋದು, ಆ ರೀತಿ ಮಾಡುವ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬಹುದು. ದಯಮಾಡಿ ಬನಶಂಕರಿ ಪೊಲೀಸ್ ಸ್ಟೇಷನ್ನ ಪೊಲೀಸರು ಈ ಒಂದು ಪ್ರಕರಣವನ್ನು ನಿಜವಾಗ್ಲೂ ಏನಂತಾರೆ ಸಿಲ್ಲಿಯಾಗಿ ತೆಗೆದುಕೊಳ್ಳದರೆ ಗಂಭೀರವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡು ಆತನಿಗೆ ಸರಿಯಾದ ರೀತಿಯಲ್ಲಿ ಬುದ್ಧಿಯನ್ನು ಕಲಿಸುವಂತಹ ಕೆಲಸವನ್ನು ಮಾಡಬೇಕು. ಜೊತೆಗೆ ಆತ ನಿಜವಾಗ್ಲೂ ಅವನ ತಲೆ ಸರಿ ಇಲ್ಲ ಅಂತಂದರೆ ಆತನಿಗೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು. ಅವರ ಪೇರೆಂಟ್ಸ್ ಏನಿದ್ದಾರೆ, ಅವರ ಮನೆಯವರಿದ್ದಾರೆ, ಅವರಿಗೆ ವಾರ್ನ್ ಮಾಡಿ ಕಳಿಸಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯ ತೊಂದರೆ ಅಥವಾ ಈ ರೀತಿಯ ಕಿರುಕುಳ ಏನಾದರೂ ನಿಮ್ಮ ಮಗನಿಂದ ಯಾರಿಗಾದರೂ ಆಗಿದ್ದೇ ಆದರೆ ನಿಜವಾಗ್ಲೂ ಪರಿಣಾಮ ನೆಟ್ಟಿಗಿರಲ್ಲ ಎನ್ನುವ ಒಂದು ವಾರ್ನಿಂಗನ್ನು ಮಾಡಿ ಕೊಟ್ಟು ಕಳಿಸಿದ್ರೆ ಮೋಸ್ಟ್ಲಿ ಸರಿಯಾಗುತ್ತೆ ಅಂತ ನನಗನ್ಸುತ್ತೆ. ಏನನ್ಸುತ್ತೆ, ಈ ರೀತಿ ವಿಕೃತ ಮನಸ್ಸಿರುವ ವ್ಯಕ್ತಿಗಳನ್ನು ನೋಡಿದಾಗ ಅವನಿಗೆ ತಲೆ ಸರಿ ಇಲ್ಲ ಅಂತ ಅವನೇನೋ ಹೇಳ್ಕೊಂಡಿದ್ದಾನೆ, ಆದರೆ ಆತ ನಡ್ಕೊಂಬರೋದು ನೋಡಿ ಮನೆಯಿಂದ ಹೊರಗೆ ಬರ್ತಾನೆ, ಗೇಟಿಂದ ಹೊರಗೆ ಬರ್ತಾನೆ, ಗೇಟ್ ತೆಗಿತಾನೆ, ಗೇಟ್ ಹಾಕ್ತಾನೆ, ಜೇಬಲ್ ಕೈ ಇಟ್ಕೊಂಡು ಸ್ಟೈಲಾಗಿ ನಡ್ಕೊಂಬರ್ತಾನೆ. ಒಬ್ಬ ತಲೆ ಸರಿ ಇಲ್ದವನು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ನಿಮ್ಗೇನನ್ಸುತ್ತೆ? ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.